ಶಿಕ್ಷಣಕ್ಕೆ ಕಾಶಿ ಧಾರವಾಡದಲ್ಲಿ ಇವತ್ತು ಜೆನ್ಜಿ ಮಾದರಿಯಲ್ಲಿ ಒಂದಿಷ್ಟು ಯುವಕರು ಅಥವಾ ಸಾವಿರಾರು ಯುವಕರು ಹೋರಾಟವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಜೆನ್ಜಿ ಯುವಕರು ರಾಹುಲ್ ಗಾಂಧಿ ಹೇಳಿದ್ದು ಮೋದಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ವಿರುದ್ಧ ಜೆನ್ಜಿನಲ್ಲಿ ಯುವಕರು ಬಂದು ಮಾಡ್ತಾರೆ, ಓಡಿಸ್ಬಿಡ್ತಾರೆ ದೇಶದಿಂದ ಅಂತಿದ್ರು. ಇಲ್ಲಿ ಅವ್ರ ಪಕ್ಷದ ವಿರುದ್ಧನೇ ಜೆನ್ಜಿ ಬಂದಂಗಿದೆ. ಈಗ ಯಾರನ್ನ ಓಡಿಸಬೇಕು? ರಾಜ್ಯ ಸರ್ಕಾರದ ವಿರುದ್ಧ. ಯಾಕೆ ಹೇಳ್ತೀನಿ ಅಂದ್ರೆ ಸುಮ್ಮನೆ ಮಾತಾಡ್ತಿರ್ತಾರೆ, ಅದಕ್ಕೆ ಹೇಳೋದು ನಾನು. ಏನಿಯೋ ಇಟ್ಸ್ ಓಕೆ. ರಾಜ್ಯ ಸರ್ಕಾರದ ವಿರುದ್ಧ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಹಾಗೆ ನೋಡಿದ್ರೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಧಾರವಾಡದ ಈ ಗುಂಪು ಅಂದ್ರೆ ಈ ಯುವಕರ ಗುಂಪು ಚೆನ್ನಾಗಿ ಸಂಘಟಿತರಾದಂಗೆ ಕಾಣಿಸ್ತಿದೆ ನನಗೆ. ಬಿ ಹಿಂದೆನೂ ಒಂದ್ಸರಿ ಮಾಡಿದ್ರು ಇವ್ರದನ್ನ ಅಂತ ನನ್ನ ನೆನಪು. ಈಗ ನನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಖಾಲಿ ಇರುವ ಹುದ್ದೆ ನೇಮಕ, ವಯೋಮಿತಿ ಸಡಲಿಕೆ ಸೇರಿದಂತೆ ವಿವಿಧ ಪ್ರತಿಭಟನೆಗಳನ್ನು ಮುಂದಿಟ್ಟುಕೊಂಡು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆ ನಡೆದಿದೆ. ಉದ್ಯೋಗಾಕಾಂಕ್ಷಿಗಳ ಇವತ್ತಿನ ಹೋರಾಟ ಸ್ವಲ್ಪ ಉಗ್ರವಾಗಿ ಇತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಸ್ವರೂಪ. ಸ್ವಲ್ಪ ಯುವಕರಲ್ಲವೇ, ಸಹಜವಾಗಿ ಅದು ಇರುತ್ತೆ. ಜೆನ್ಜಿ ಅಲ್ವಾ? ರಾಹುಲ್ ಗಾಂಧಿ ಗೊತ್ತಾಗ್ಬೇಕಲ್ಲ ಹೇಗಿರುತ್ತೆ ಜೆನ್ಜಿ ಅಂತ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನಾ ಮೆರವಣಿಗೆ ಧಾರವಾಡದ ಶ್ರೀನಗರದಿಂದ ಶುರುವಾಗಿ ಮಿಶಿಗನ್ ಕಾಂಪೌಂಡ್ ಬಳಿ ಬರುತ್ತಿದ್ದಂತೆ ಪೊಲೀಸರು ತಡೆಯೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಒಂದಿಷ್ಟು ತಳ್ಳಾಟ, ನೂಕಾಟ ಎಲ್ಲ ಆಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ. ಕಾರಣ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ಹಂತದಲ್ಲಿ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದಾಗ ಯಾರೋ ಹುಡುಗನಿಗೆ ಏನೋ ಆಗ್ಬಿಡೋದು, ಅಥವಾ ಇನ್ನೇನೋ ಆಗ್ಬಿಟ್ರೆ ಯಾರು ಹೋಗ್ಬಿಡೋದು, ಇನ್ನೂ ಬಿಕೋಪಕ್ಕೋಗ್ಬಿಡೋದು. ಇದು ಪೊಲೀಸ್ನವ್ರಿಗೆ ಅರಿವಿದೆ. ಸಾಮಾನ್ಯವಾಗಿ ಪೊಲೀಸ್ನವರು ವಿಪರೀತ ತಾಳ್ಮೆನ ತೋರಿಸ್ತಾರೆ. ಎರಡು ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮೋ ಚಂದ್ರ ಗುಂಪುಗಳು ಸಂಘರ್ಷಕ್ಕೆ ಇಳಿದಾಗ, ಒಂದು ಈ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಹೆಣ್ಣು ಮಕ್ಕಳು ಅನ್ನೋದಕ್ಕೆ ತುಂಬಾ ತಾಳ್ಮೆಯಲ್ಲಿರ್ತಾರೆ. ಎರಡನೇದು ವಿದ್ಯಾರ್ಥಿಗಳು. ಹೋಗಲ್ಲ ವಿದ್ಯಾರ್ಥಿಗಳ ಮೇಲೆ ಅಷ್ಟು ಸುಲಭ. ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ದೇ ನೋ ದಿ ರಿಪರ್ಕಷನ್ಸ್, ಅದರಿಂದ ಏನಾಗತ್ತೆ ನಾಳೆ ಅಂತ. ಇದು ಹಿಂದೆಲ್ಲ ಪರಿಪಾಠ ಇದ್ದಿದ್ದು, ಈಗ ಪೊಲೀಸ್ನವ್ರು ಚೇಂಜ್ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇದೆ. ಸರಿ, ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದ್ರು, ರಸ್ತೆನ ಬಂದ್ ಮಾಡಿದ್ರು, ಸಿಎಂ ಭಿತ್ತಿ ಪತ್ರಕ್ಕೆ ಬೆಂಕಿ ಹಾಕ್ಬಿಟ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೇಮಕಾತಿಗೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಸರಿ, ಅದ್ಯಾರೋ ನೇತೃತ್ವ ವಹಿಸಿರುವಂಥ ಕಾಂತಕುಮಾರ್ ಅವರಿಗೆ ವಶ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೇನೋ ಒಂಚೂರು ಗಾಯ ಆಗಿದೆ. ಏನಾಗಿರುತ್ತೆ ಗಾಯ? ಆಚೆ ಈಚೆ ತಳ್ಳ ಟೈಮಲ್ಲಿ ಯಾರು ಇಂಟೆನ್ಷನಲಿ ಅಲ್ಲಿ ವಯಲೆನ್ಸ್ ಮಾಡ್ದಂಗೆ ಕಾಣಿಸ್ತಿಲ್ಲ ನನಗೆ. ಅಟ್ಲೀಸ್ಟ್ ಇಲ್ಲಿ ಈ ಸದ್ಯಕ್ಕಂತೂ ಕಂಡಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ವಿಪಕ್ಷ ನಾಯಕ ಅಶೋಕ್ ಬಂದರು. ಆಗ ಹುಡುಗರುಗಳು ಅಥವಾ ಯುವಕರು, ರಾಜಕೀಯ ಬೇಡ ಹೋಗ್ರಪ್ಪ, ಸುಮ್ಮನೆ ನೀವು ಕಲಿ ಮಾಡ್ಕೊಂಡು ಹೋಗ್ರಿ ಕಡೆಗೆ, ನಾವು ಪಕ್ಷಾತೀತವಾಗಿ ಮಾಡ್ಕೊತೀವಿ ಅಂತ ಹೋಗಿದ್ದಾರೆ. ಜಿಲ್ಲಾಧಿಕಾರಿ ಅವರು ಯಾಕಿಷ್ಟು ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ಯಾರು ಸ್ನೇಹಲ್ ಅವ್ರು ಹೋಗಿ ಉದ್ಯೋಗದ ಭರವಸೆ ಕೊಟ್ಟರು. ಜಿಲ್ಲಾಧಿಕಾರಿ ಉದ್ಯೋಗದ ಭರವಸೆಯನ್ನ ಮೇಡಮ್ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳ್ಬೋದೇ ಹೊರತು ನೀವು ಭರವಸೆ ಕೊಡೋ ಲೆವೆಲ್ ಅಲ್ಲಿ ಅದಿಲ್ಲ. ಸುಮ್ಮನೆ ಹೇಳ್ಬಿಟ್ಟು ನಾಳೆ ಇನ್ನೊಂದ್ಸರಿ ಬಂದಾಗ ನೀವು ತಗಲ್ಕೋಬೇಡಿ. ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅನ್ಯಾಯವಾಗಿ ಅದು ನಿಮ್ಮ ಕೈಯಲ್ಲಿ ಇಲ್ಲ. ಇಟ್ಸ್ ನಾಟ್ ಇನ್ ಯುವರ್ ಪವರ್ಸ್, ಅಷ್ಟೇ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಗಮನಕ್ಕೆ ತರಬಹುದು, ಸರ್ಕಾರದ ಗಮನಕ್ಕೆ ತರಬೇಕಷ್ಟೆ. ಸಂಜೆ ಹೊತ್ತಿಗೆ ಈಗ ಪ್ರತಿಭಟನೆ ನಿಂತಿದೆ. ತೊಲೆ ತೊಲೆ ಪೊಲೀಸ್ ಮೇಲೆ ನಾವು ಯಾವತ್ತೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿನೇ ಇಲ್ಲ. ಕೊಡಿ ಇವರಿಗೆ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಇವರಿಗೆ ಕೆಲಸ ಕೊಡಿ, ನೋಟಿಫಿಕೇಶನ್ ಮಾಡಿ. ಮಾನ್ಯ ಗೃಹ ಸಚಿವರು ಬಂದಾಗಿಂದ ನಾನು ನಾಳೆ ಮಾಡ್ತೀನಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್.
ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಮಾಡ್ತೀನಿ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತರಿಸ್ಕೊಳ್ತೀನಿ ಹೊರದೇಶಗಳಿಂದ ಅಂತ ಹೇಳ್ಕೊಂಡು ಇದನ್ನೇ 3 ವರ್ಷ ಹೀಗೆ ತಳ್ಕೊಂಡ್ಬಂದು ಸರ್ ನಾನು ಹೇಳ್ತೀನಿ ಇವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಟ್ಟು ಅವ್ರ ಜೊತೆ ನಾನು ನಿಂತ್ಕೊಂತೀನ. ನಮ್ಮ ಸ್ಕೂಲು 676 ಸ್ಕೂಲು ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂತದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ ಸರ್ ಇವತ್ತು. ಇಲ್ಲಿ ಓದ್ತಾ ಇರೋದೆಲ್ಲ ಬಡವ್ರ ಮಕ್ಕಳು. ನಮ್ಮ ಒಂದು ಕೂಗನ್ನ ಯಾರು ಕೇಳಕ್ ತಯಾರೇ ಇಲ್ಲ ಸರ್. 4ನೇ ಸಲ ಸರ್ ನಾವು ಮಾಡ್ತಾ ಇರೋದು ಇದನ್ನ. ಅವರು ಇದ್ರ ಬಗ್ಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದಾರ ಮುಖ್ಯಮಂತ್ರಿ ಅವರು? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದೇ ನಮ್ದು ಲಾಸ್ಟ್ 3 ವರ್ಷ ಆಯ್ತು ಸರ್. ಇಲ್ಲಿ ಕೇಳಿ, ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ, ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸ್ತಿ ಇಟ್ಕೊಂಡಿದ್ರಲ್ಲ ಇದೇ ನಮ್ಮ ಲಾಸ್ಟ್ ಶಾಂತಿಯುತವಾದಂತ ಹೋರಾಟ. ಇದೇ ಲಾಸ್ಟ್. ಇನ್ ನೆಕ್ಸ್ಟ್ ಮಾಡಿದ್ರೆ ಕ್ರಾಂತಿನೇ ಆಗೋದು. ವಿರೋಧ ಪಕ್ಷದವರಾಗಲಿ, ಸರ್ಕಾರ ಅಲ್ಲದೆ ಆಡಳಿತ ಪಕ್ಷವಾಗಲಿ ಯಾವಾಗಲೇ ಯುವಕರ ಪರವಾಗಿ ಧ್ವನಿ ಎತ್ತೇ ಇಲ್ಲ. ಇದೊಂದು ಅವ್ರದ್ದು ಎಲ್ಲರದು ನಾಟಕ ಕಂಪನಿ ಆಗೈತೆ. ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಲಕ್ಷ ನೋಟಿಫಿಕೇಶನ್ ಮಾಡ್ತಂತೇಳಿ ಆರ್ಡರ್ ಮಾಡ್ಲಿ, ಯುವ ಸಮಯ ಎದ್ದು ಹೋಗ್ತೈತಿ. ಆದ್ರೆ ಇದ್ರ ಯಾವ್ದೇ ಕಾಲಕ್ಕೂ ಇವ್ರು ನಾಟಕ ಮಾಡಿ ಹುಡುಗನ ಏನಾದ್ರು ಸಂಭಾಳಿಸ್ಬೇಕು ಅನ್ನೋದು ಏನಾದ್ರು ಇದ್ರೆ ಅವ್ರ ತಲೆಯಾಗ ಯಾವ್ದು ಕೆಲಸ ಆಗುದಿಲ್ಲ. 5-6 ವರ್ಷದಿಂದ ನಾವ್ ಇಲ್ಲಿ ಧಾರವಾಡ ಒಳಗೆ ಓದಾಗತ್ತೀವ್ರಿ. ಯಾವುದೇ ಒಂದು ಕಾಲ್ಫಾರ್ಮ್ ಇಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೇಳಿಕಿಸಿನ ಸುಳ್ಳು ಭರವಸೆಗಳನ್ನ ಕೊಟ್ಟು ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ದಾರೆ. ಈ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಆಸೆಗಳನ್ನು ಈಡೇರಿಸಬೇಕು. ಬೇಗ ನಮ್ ಸರ್ಕಾರ ಬಂದ್ರೆ ವರ್ಷಕ್ಕಿಂತಿಷ್ಟು ಉದ್ಯೋಗ ಸೃಷ್ಟಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಮಾಡ್ತೀವಿ ಅಂತ ಹೇಳಿದವ್ರಿಗೆ ಯಾಕೆ ಆಗ್ತಿಲ್ಲ? ಓಕೆ, ಹೇಳ್ತಾರೆ ಭ್ರಷ್ಟ ಸರ್ಕಾರಗಳು. ನಾನು ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್. ನಮ್ಮ ಹುಡುಗರ ಜೊತೆ ನಾಟಕಕಾರರು ನಾನು ಸಂಪೂರ್ಣ ಒಪ್ಕೋತೀನಿ. ಇವರೆಲ್ಲ ನಾಟಕಕಾರರು ಎಲ್ಲರೂ, ಯಾರು ಬಂದ್ರು ಎಲ್ಲರೂ ಎಕ್ಸ್ಪರ್ಟ್ಸು, ಅನುಮಾನನೇ ಇಲ್ಲ. ಲೂಟಿ ಹೊಡ್ಕೊಂಡು ಬರೀ ತನ್ನ ಮನೆ, ತನ್ನ ಹೆಂಡತಿ, ಮೈದಾ, ನಾದ್ನಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ತಗೊಂಡು ಉತ್ತರ ಕರ್ನಾಟಕದವರು ಬಂದು ಬೆಂಗಳೂರಿನಲ್ಲಿ ಆಸ್ತಿಯನ್ನು ಮಾಡುವು. ಬೆಂಗಳೂರಿನವರು ಬೆಂಗಳೂರಿನಲ್ಲೇ ಆಸ್ತಿಯನ್ನು ಮಾಡಿಕೊಂಡು ಆ ಕಡೆ ತಿರುಗಿಯೂ ನೋಡದೆ ಮೊಮ್ಮಕ್ಕಳು ಒಂದಿನ ಭಾಗಕ್ಕೆ ಹೋಗಿ ನಮ್ದು ರಾಯಲ್ ಫ್ಯಾಮಿಲಿ ಇದ್ರು ಸರಿ ಬುರುಡೆ ಬಿಟ್ಕೊಂಡು ಇಲ್ಲಿ ತಿರುಗಾಡ್ತಾ ಇರುವಂಥ ಕಚಡಗಳು ಎಲ್ಲರೂ ಕೊಟ್ರೆ ಉತ್ತರನ. ಉತ್ತರ ಕರ್ನಾಟಕದವ್ರು ಇಲ್ಲಿ ಬಂದು ಲೀಡರ್ಗಳು, ದೊಡ್ಡ ದೊಡ್ಡ ಲೀಡರ್ಗಳು ಏನು ಕಡ್ದು ಕೊಂಟೆ ಹಾಕಿದ್ದೀರಿ ಅಲ್ಲಿ ಅಂತ. ಬೋತ್ ಹೈದರಾಬಾದ್ ಕರ್ನಾಟಕ ಅಂಡ್ ಮುಂಬೈ ಕರ್ನಾಟಕ ನಾನು ಹೇಳ್ತಿರೋದು. ಬೆಂಗಳೂರಿಗೆ ಬನ್ನಿ, ಅವ್ರ ಆಸ್ತಿಗಳು ತೋರಿಸ್ತೀನಿ ಒಬ್ಬೊಬ್ಬಂದುವೆ. ಏನೇನ್ ಮಾಡಿ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಇಟ್ಟಿದ್ದಾನೆ ಇಲ್ಲಿ ಅಂತ. ತನ್ನ ಮಕ್ಕಳು ಮೊಮ್ಮಕ್ಕಳನ್ನ ವಾಪಸ್ ಉತ್ತರ ಕರ್ನಾಟಕಕ್ಕೂ ಹೈದರಾಬಾದ್ ಕರ್ನಾಟಕಕ್ಕೂ ಕರ್ಕೊಂಡು ಹೋಗೋಕೆ ಯೋಗ್ಯತೆ ಇಲ್ಲದೆ ಇರೋನು ಮಾತಾಡ್ತಾನೆ ಬಂದಿವತ್ತು ಇಲ್ಲೆಲ್ಲ ಕಡೆ ಅಯೋಗ್ಯರು ತಗೊಂಬಂದು. ಹಾಗಾಗಿ ನನಗೆ ಯಾವ ಅನುಮಾನನೂ ಇಲ್ಲ ಹುಡುಗರ ಆಕ್ರೋಶದ ವಿಚಾರ. ವಿಷಯ ಅಯ್ಯಯ್ಯೋ ಗುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಹಾ, ಅದನ್ನು ನನಗೆ ಅನುಮಾನ ಇಲ್ಲ. ಬಟ್ ದೇರ್ ಇಸ್ ಎ ಪ್ರಾಬ್ಲಮ್. ಏನ್ ಸರ್? ಹಾ, ಜಾಬ್ ಸೆಕ್ಟರು ಅಂದರೆ ಉದ್ಯೋಗದ ಕ್ಷೇತ್ರ ಯಾವುದು ಬೆಳೀತಾ ಇದೆ ದೇಶದಲ್ಲಾಗಲಿ ಯಾವುದೇ ದೇಶದಲ್ಲಾಗಲಿ, ಎಲ್ಲ ದೇಶಗಳು ಹುಟ್ಟತಾನೆ ಬಂದಿರೋ ಲುಕ್ ಇದು. ಭಾರತವೂ ಸೇರಿದಂತೆ ಸರ್ಕಾರಿ ನೌಕರಿಯ ಜಾಬ್, ಉದ್ಯೋಗದ ವಿಭಾಗ ಕ್ಷೇತ್ರ ಏನಿದೆ ಅದು ಕುಸಿತಾ ಇದೆ ಎಲ್ಲ ಕಡೆ. ಸುಡ್ಗಾಡ್ ಹೋಗ್ತಾರ, ಸುಮ್ಮನೆ ಕೂತ್ಕೊಳ್ರಿ.